ಮತ್ತು ಹೊಂದಾಣಿಕೆ ರಾಜಕಾರಣ. ನಾನು ಮೊನ್ನೆ ಹೇಳಿದೆ, ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸು ಮತ್ತು ವಿಜೇಂದ್ರಿಗೆ ಹೆಂಗೆ ಹೊಂದಾಣಿಕೆ ರಾಜಕಾರಣ ಆಯಿತು ಅಂತ. ಮತ್ತು ಅವರು ಒಪ್ಕೊಂಡಿರೋದು, ನಾನೇನು ಹೊಸ್ತು ಹೇಳ್ತಿಲ್ಲ. ಈ ರೀತಿ ರಾಜ್ಯದಲ್ಲಿ ಎಷ್ಟು ಕಡೆ ಆಗಿರ್ಬೋದು. ಪ್ರಾಮಾಣಿಕ ಕಾರ್ಯಕರ್ತರು ಇದರಿಂದ ಎಷ್ಟು ಅನ್ಯಾಯ ಆಗುತ್ತೆ. ಮತ್ತೆ ತಮಗೆ ಬೇಕಾದಂಥ ವ್ಯಕ್ತಿಗಳೇ. ಇದನ್ನು ನಾವು ಸ್ವಜನ ಪಕ್ಷಪಾತ ಅಂತ ಕರಿತೀವಿ. ತಮ್ಮ ಕುಟುಂಬ ಅಥವಾ ತಮ್ಮ ಜಾತಿನಲ್ಲೇ ತಮಗೆ ಬೇಕಾದಂಥ ವ್ಯಕ್ತಿಗಳು, ಇದು ಸ್ವಜನ ಅಂತಾರೆ. ಅದನ್ನು ಹಿಂದುತ್ವ ಅನ್ನೋಂಥ ಪ್ರಶ್ನೆನೇ ಹೊರಟೋಗ್ಬಿಟ್ಟಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ. ನಾನು ಯಾಕೆ ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ, ಇವತ್ತು ಕೇಂದ್ರ ನಾಯಕರು ಆ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೊರಟಂಥ ಕಾರ್ಯಕರ್ತರನ್ನ, ನಾಯಕರುಗಳನ್ನು ಕರೆದು ಮಾತುಕತೆ ನಡೆಸಿದ್ರೆ, ಅವ್ರ ಮನಸ್ಸಿನಲ್ಲಿರೋದೆಲ್ಲ ಹೇಳಿ ಆ ಮನಸ್ಸಿನಲ್ಲಿರೋಂಥ ಎಲ್ಲ ಸಂಶಯಗಳನ್ನು ನಿವಾರಣೆ ಆದರೆ ಖಂಡಿತ ಪಾದಯಾತ್ರೆ ಆಗಲ್ಲ. ಪಾದಯಾತ್ರೆ ಆಗದೇ ಇರೋ ರೀತಿಯಲ್ಲಿ ಯಾವ ನಾಯಕರು ನೋವನ್ನು ಅನುಭವಿಸ್ತಾರೆ, ಪಕ್ಷವನ್ನು ಕಟ್ಟಿದ್ದಾರೆ, ಅನೇಕ ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ, ಅವರೆಲ್ಲರಿಗೂ ತೃಪ್ತಿ ಆದರೆ ಖಂಡಿತ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ತೃಪ್ತಿ ಆಗತ್ತೆ. ಇದನ್ನು ಕೇಂದ್ರ ನಾಯಕರು ತಕ್ಷಣ ಗಮನಿಸಬೇಕು. ಮಾಡ್ಕೊಂಡು ಹೋಗ್ಲಿ ಬಿಡು, 12 ಜನ ಇದ್ದಾರೆ, ಅವರೇನು ಮಾಡ್ತಾರೆ. 12 ಅಲ್ಲ, ಆ 12 ಜನರಲ್ಲೂ ಕೂಡ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಕಳಕಳಿ ಇದೆ ಅವರಿಗೆ. ಈ ಸಂಘಟನೆ ಚೆನ್ನಾಗಿ ಆಗಬೇಕು. ಬರುವಂಥ ದಿನಗಳಲ್ಲಿ ಈ ಸಂಘಟನೆಯಿಂದನೇ ಆನಂದ ಕಾಣ್ತೀವಿ ನಾವು. ಒಂದೊಂದು ವಿಧಾನಸಭಾ ಚುನಾವಣೆ ಬಂತು ಅಂತಂದರೆ ನಿಜಕ್ಕೂ ಸಂತೋಷದಿಂದ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾಯಿದ್ರು. ಈ ಭಾಳ ಜನ ಕೆಲಸ ಮಾಡ್ತಿಲ್ಲ, ಅದಕ್ಕೆ 66 ಕುಸಿತು. ಇದೇ ರೀತಿ ಮುಂದುವರೆದು 66ರಿಂದ ಎಲ್ಲಿ ಬಂದು ಕುಸಿತೀವೋ ಗೊತ್ತಿಲ್ಲ. ಮೋದಿ ಬಂದು, JDS ಬಂದು, ನಮ್ಮ ಪರಿಸ್ಥಿತಿ ಹೀಗೆ. ಅದಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಬದಲಾವಣೆ ಆಗಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಸಂಘಟನೆಗೆ ಹಿನ್ನಡೆ ಆಗುತ್ತೆ. ನಾವು ಪಕ್ಷ ಕೆಲಸ ಮಾಡ್ತಿರೋದು ಸಮಾಜ ಸೇವೆಗೆ, ಬರೀ ಸ್ಥಾನಮಾನಕ್ಕಲ್ಲ. ತಮಗೆ ಬೇಕಾದವ್ರಿಗೆ ಸ್ಥಾನಮಾನ ಅನ್ನೋಂಥ ವ್ಯಕ್ತಿಗಳ ಪಾರ್ಟಿ ಸಿಕ್ಕಿರೋದ್ರಿಂದ ಇವತ್ತು ಈ ದುಸ್ಥಿತಿ BJPಗೆ. ಅದಕ್ಕೋಸ್ಕರ ಇದೇನು ನಮ್ಮ ನಾಯಕರುಗಳು ಪಕ್ಷವನ್ನು ಸರಿ ಹೋಗಬೇಕು ಅನ್ನೋಂಥ ದಿಕ್ಕಿನಲ್ಲಿ ಇವರೆಲ್ಲ ಒಟ್ಟಿಗೆ ಸೇರಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ದಿಕ್ಕಿನಲ್ಲಿ ಅವರಿಂದು ಪಾದಯಾತ್ರೆಯನ್ನು ಶುರು ಮಾಡಿಲ್ಲ. ನಾವಿನ್ನು ಕೇಂದ್ರ ನಾಯಕರದ್ದು ಅಭಿಪ್ರಾಯ ಕೇಳ್ತೀವಿ ಅನ್ನೋಂಥ ನೇರವಾಗಿ ಹೇಳ್ತಿದ್ರು ಕೂಡ ಆ ಮಟ್ಟದಲ್ಲಿದ್ದಾರೆ. ಅಕಸ್ಮಾತ್ ಕೇಂದ್ರದವ್ರು ಗಮನ ಕೊಡಲಿಲ್ಲ ಅಂದರೆ, ಈ ಪಾದಯಾತ್ರೆ ನಡೆದರೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಇಷ್ಟು ವರ್ಷ ಕಟ್ಕೊಂಡ್ಬಂದಿದ್ದೀವಲ್ಲ ನಮ್ಮಂಥವ್ರು, ತುಂಬ ನೋವಾಗತ್ತೆ ನನಗೆ. ನಾನು ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿ ಕರೆದಿರೋದು.